ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಪ್ರಪಂಚದ ಕ್ರೇಜಿ ಅಧ್ಯಕ್ಷ ಎಂದು ಕರೆಸಿಕೊಂಡಿರುವ ಕಿಮ್ ಜಾಂಗ್ ಉನ್ ತಮ್ಮ ಕೆಲವೊಂದು ವೈವಿಧ್ಯಮಯ ಚಟುವಟಿಕೆಗಳಿಂದ ಪ್ರಚಲಿತರಾಗಿದ್ದಾರೆ. ಉತ್ತರ ಕೊರಿಯಾದ ಅಧ್ಯಕ್ಷನಾಗಿರುವ ಕಿಮ್ ಸರ್ವಾಧಿಕಾರಿ ಎಂದು ಹೇಳಬಹುದು. ತಮ್ಮ ಕಿರಿಯ ವಯಸ್ಸಿಗೆ ಉತ್ತರ ಕೊರಿಯಾದ ಆಧಿಪತ್ಯವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡವರು. ತಮ್ಮ ಅಧಿಕಾರ ಕೈತಪ್ಪಿ ಹೋಗದಂತೆ ಕಾಪಾಡಿಕೊಳ್ಳುವ ಸಲುವಾಗಿ ಈತ ಮಾಡಿದ ಕರಾರುಗಳಲ್ಲಿ ಎಂದೇ ಹೇಳಬಹುದು. ಮೊಬೈಲ್ ಬಳಕೆಯ ಮೇಲೆ ನಿರ್ಬಂಧ, ಇಂಟರ್ನೆಟ್ ಬಳಸದೇ ಇರುವುದು, ಫೋಟೋಗ್ರಫಿಯ ಮೇಲೆ ತಡೆ ಹಿಡಿದಿರುವುದು, ಹೀಗೆ ಹಲವಾರು ನಿಷೇಧಗಳನ್ನು ಹೇರುವ ಮೂಲಕ ಪ್ರಜೆಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ. ಈತನ ಕೆಲವೊಂದು ನಿಯಮಗಳು ನಿಜಕ್ಕೂ ದಿಗ್ಭ್ರಮೆಗೊಳಿಸದಂತೆ ಅವುಗಳಾವುವು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1. 2012ರಲ್ಲಿ ತಮ್ಮ ತಂದೆಯ ಮರಣದ ನಂತರ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿ ಗಡುಗೆ ಏರಿದ ಕಿಮ್ ಜಾಂಗ್ ಉನ್ ವಯಸ್ಸು ಆಗ ಬರೀ 29 ಆಗಿತ್ತು. ನಂಬರ್ 2. ತನ್ನನ್ನು ತಾನೇ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಎಂದು ಘೋಷಿಸಿಕೊಂಡಿದ್ದ ಕಿಮ್. ನಂಬರ್ 3. ಸೈನ್ಯ ಪಡೆಯಲು ಈತ ನಿಷ್ಠಾನನೆಂಬ ಬಿರುದನ್ನು ಪಡೆದುಕೊಂಡಿದ್ದು, ಉತ್ತರ ಕೊರಿಯಾದ ಸೇನೆಯಲ್ಲಿ ಮಾರ್ಷಲ್ ಪದವಿಯನ್ನು ಪಡೆದುಕೊಂಡವರು. ನಂಬರ್ 4. 2 ಡಿಗ್ರಿಗಳನ್ನು ಪಡೆದುಕೊಂಡಿರುವ ಕಿಮ್ ಭೌತಶಾಸ್ತ್ರ ಮತ್ತು ಮಿಲಿಟರಿ ಯೂನಿವರ್ಸಿಟಿಯನ್ನು ಸೇನೆ ಪದವಿಯನ್ನು ಗಳಿಸಿಕೊಂಡರಾಗಿದ್ದಾರೆ. ನಂಬರ್ 5. ಉತ್ತರ ಕೊರಿಯಾದವರನ್ನು ಬಿಟ್ಟು ಬೇರೆ ಯಾರನ್ನು ಭೇಟಿ ಮಾಡದ ವ್ಯಕ್ತಿ ಈ ಕಿಮ್ ಜಾಂಗ್ ಉನ್. ನಂಬರ್ 6. ತನ್ನ ಹುಟ್ಟುಹಬ್ಬಕ್ಕೆ ತನಗೆ ತಾನೇ ಉಡುಗೊರೆ ಕೊಟ್ಟುಕೊಳ್ಳುವ ವ್ಯಕ್ತಿಯಾಗಿರುವ ಕಿಮ್ ತನ್ನ ಹುಟ್ಟುಹಬ್ಬಕ್ಕಾಗಿ ಹೈಡ್ರೋಜನ್ ಬಾಂಬ್ ಪರೀಕ್ಷೆಯಂತಹ ಉಡುಗೊರೆಯನ್ನು ಘೋಷಿಸಿದ್ದಾತ. ನಂಬರ್ 7. ಅತ್ಯಂತ ಕ್ರೂರಿ ನಾಯಕ ಎಂಬ ಹೆಸರನ್ನು ಈತ ಪಡೆದುಕೊಂಡಿದ್ದು, ತನ್ನ ಭಾಷಣ ಕೇಳುತ್ತಿರುವಾಗ ತನ್ನ ಮಾವ ನಿದ್ದೆ ಮಾಡಿದರೆಂದು ಆತನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿದಾತ. ಈ ಹಿಂದೆ ಆಕೆಗೆ ಬೇರೆ ಪ್ರೇಮವಿತ್ತು ಎಂಬುದನ್ನು ತಿಳಿದು ತನ್ನ ಸ್ನೇಹಿತೆಯನ್ನು ಕಿಮ್ ಸಾಯಿಸಿದ್ದಾನೆ. ನಂಬರ್ 8. ಉತ್ತರ ಕೊರಿಯಾದ ಆರ್ಥಿಕ ಪರಿಸ್ಥಿತಿಗೆ ಗಮನವನ್ನು ನೀಡಿದ ಕಿಮ್ ಗಣಿಗಾರಿಕೆ, ತೈಲ ಮತ್ತು ಇತರ ವ್ಯವಹಾರ ಕಂಪನಿಗಳನ್ನು ತಮ್ಮ ದೇಶದಲ್ಲಿ ಅನುಮತಿಸಿದ್ದಾರೆ. ನಂಬರ್ 9. ಸ್ವಿಟ್ಜರ್ಲ್ಯಾಂಡ್ನ ಶಾಲೆಯಲ್ಲಿ ಯಾರಿಗೂ ತಿಳಿಯದಂತೆ ದಾಖಲಾತಿಯನ್ನು ಪಡೆದುಕೊಂಡು ಕಿಮ್ ಅಲ್ಲಿ ಸಂಗೀತ ಮತ್ತು ತಾಂತ್ರಿಕ ಅಧ್ಯಯನಗಳನ್ನು ನಡೆಸಿದ್ದಾರೆ. ನಂಬರ್ 10. ಸ್ವೀಟ್ ಚೀಸ್ ಅನ್ನು ಇಷ್ಟಪಡುವ ಈತ ಇದನ್ನು ಆಮದು ಮಾಡಲೆಂದು ಸರ್ಕಾರ 1000 ಪೌಂಡ್ಗಳಷ್ಟು ಹಣವನ್ನು ವ್ಯಯಿಸಿದೆ. ಈಗ ಹೆಚ್ಚಿನ ಜನಸಂಖ್ಯೆ ಅಪೌಷ್ಟಿಕತೆಯಿಂದ ಬಳಲುತ್ತಿದೆ. ನಂಬರ್ 11. ತನ್ನ ತಂದೆಯ ಮರಣದ ನಂತರ ಸಾಕಷ್ಟು ಶೋಕಾಚರಣೆಯನ್ನು ಮಾಡದ ವ್ಯಕ್ತಿಯನ್ನು ಶಿಕ್ಷಿಸುವುದಾಗಿ ಘೋಷಿಸಿದ. ಇದರ ಫಲವಾಗಿ ಮಿಲಿಯನ್ಗಟ್ಟಲೆ ಜನರು ಕಣ್ಣೀರು ಹಾಕಿದ್ದಾರೆ. ನಂಬರ್ 12. ವಿಶ್ವದ ಅತಿ ಕಿರಿಯ ರಾಜ್ಯ ಮುಖ್ಯಸ್ಥ ಎಂಬುದಾಗಿ ಕಿಮ್ ಹೆಸರು ಗಳಿಸಿದ್ದಾನೆ. ನಂಬರ್ 13. ತನ್ನ ಮೆಚ್ಚಿನ ಕ್ರೀಡೆ ಬಾಸ್ಕೆಟ್ಬಾಲ್ ಆಗಿದ್ದು, ಮಿಶೆಲ್ ಜೋರ್ಡಾನ್ ಈತರ ಮೆಚ್ಚಿನ ಆಟಗಾರರಾಗಿದ್ದಾರೆ. ನಂಬರ್ 14. ಈತನ ಹುಟ್ಟುಹಬ್ಬವನ್ನು ಉತ್ತರ ಕೊರಿಯಾದ ರಾಷ್ಟ್ರೀಯ ರಾಜಧಾನಿಯಾಗಿ ಘೋಷಿಸಲಾಗಿದೆ. ನಂಬರ್ 15. ಕಿಮ್ ಜಾಂಗ್ ಯಾವುದೇ ಸಾರ್ವಜನಿಕ ಫೋಟೋಗ್ರಾಫ್ಗಳಿಲ್ಲ. ಈತನ ಬಾಲಿಕವಾದ ಫೋಟೋಗಳು ದೊರಕುವುದು ಕಷ್ಟ ಸಾಧ್ಯವಂತೆ. ಧನ್ಯವಾದಗಳು. ಈ ವಿಡಿಯೋ